ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಗರಸಭೆಯ ಕಮಿಷನರ್ ವಿರುದ್ಧ ಧಿಕ್ಕಾರದ ಘೋಷಣೆ. ಸ್ಥಳದಲ್ಲಿ ಬೀಡು ಬಿಟ್ಟಿರುವ ಖಾಕಿ ಟೀಮ್. ಅಲ್ಲಿಂದ ಕಾಲ್ಕಿತ್ತ ಕಮಿಷನರ್. ಕಾರಣ ಓಡೋಗಿ ಅಡ್ಡ ಹಾಕಿರೋ ಹಿಂದೂ ಪರ ಸಂಘಟನೆ ಯುವಕರು. ಹೌದು, ಕಾಫಿನಾಡು ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯಲ್ಲಿ ಇರುವಂತಹ ವಿವಾದಿತ ದರ್ಗಾದ ಮುಂದೆ ನಡೆದ ಚಿತ್ರಣಗಳು ಇವು. ಎಷ್ಟು ದಿನ ದರ್ಗಾದಲ್ಲಿ ಯಾವುದೇ ಲೈಟ್ ಇರಲಿಲ್ಲ. ನಿನ್ನೆ ಸಂಜೆ ಹೊಸ ಲೈಟ್ ಉಳಿತಾ ಇದ್ದಂತೆಯೇ ಸ್ಥಳೀಯ ಯುವಕರು ಹಾಗೂ ಹಿಂದೂ ಮುಖಂಡರು ದರ್ಗಾದ ಮುಂದೆ ಜಮಾಯಿಸಿದ್ರು. ಇದು ಅನಧಿಕೃತವಾಗಿ ವಿದ್ಯುತ್ ಪಡೆದಿರುವುದು. ದರ್ಗಾದಲ್ಲಿ ಟೈಲ್ಸ್ ಹಾಕೋ ಕಾಮಗಾರಿ ನಡೀತಾ ಇದೆ ಎಂದು ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಆಗಮಿಸುವಂತೆ ಆಗ್ರಹ ಕೇಳಿಬಂತು. ಸ್ಥಳಕ್ಕೆ ಬಂದ ನಗರಸಭೆಯ ಕಮಿಷನರ್ ಬಸವರಾಜ್ ವಿರುದ್ಧ ಯುವಕರು ಹರಿಹಾಯ್ತಾ ಇದ್ದಂತೆಯೇ ಕಮಿಷನರ್ ಅಲ್ಲಿಂದ ತೆರಳಲು ಮುಂದಾಗ್ತಾ ಇದ್ದಂತೆ ವಾಹನ ಬೆನ್ನತ್ತಿದ್ದ ಯುವಕರ ತಂಡ ಓಡಿ ಹೋಗಿ ನಗರಸಭೆಯ ಕಮಿಷನರ್ ವಾಹನ ತಡೆದು ವಾಪಸ್ ಕರ್ಕೊಂಡು ಬಂದರು. ಇನ್ನು ವಿವಾದಿತ ಜಾಗ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿತ್ತು. ಕಳೆದ 1 ವರ್ಷದ ಹಿಂದೆ ಇದೇ ರೀತಿ ವಿವಾದವಾಗಿದ್ದ ಯಥಾಸ್ಥಿತಿ ಕಾಪಾಡುವಂತೆ ಜಿಲ್ಲಾಡಳಿತ ಸೂಚಿಸಿತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈಗ ಮತ್ತೆ ಅಲ್ಲಿ ಯಾರ ಅನುಮತಿ ಇಲ್ಲದೆ ಅನಧಿಕೃತ ಲೈಟ್ ಹಾಕಿದ್ದಾರೆ. ಒಳಗಡೆ ಟೈಲ್ಸ್ ಹಾಕೋ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿ ಹಿಂದೂ ಯುವಕರು ಧಿಕ್ಕಾರ ಘೋಷಣೆ ಕೂಗಿದ್ರು. ಪರಿಸ್ಥಿತಿ ಕೈಮೀರೋ ಸಾಧ್ಯತೆ ಹೆಚ್ಚಾಗ್ತಾ ಇದ್ರಿಂದ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಡಿವೈಎಸ್ಪಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಈಗಾಗಲೇ ಲೈಟ್ ಬಂದ್ ಮಾಡಿ ಕೇಸ್ ದಾಖಲಿಸುವಂತೆ ಆಗ್ರಹಿಸಿದ್ರು. ನಗರಸಭೆಯ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಪೊಲೀಸರ ನೇತೃತ್ವದಲ್ಲಿ ಸಭೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಹೇಳಿ ಸರ್ ಯಾಕಂತೀಯಪ್ಪ ಹೇಳಿ ಅಯ್ಯಪ್ಪ ನಾನಾಗ್ಲೂ ಕಳ್ಳ ನೀವು ನೀವೇನು ಮಾತಾಡ್ತಿಲ್ಲ, ನ್ಯಾಯ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ತೀವಿ. ನೀವು ನಾವು ನೋಡ್ದಂಗೆ ಇದು ಒಂದು 30 ವರ್ಷದಿಂದ, ನನ್ನ ಒಂದು ಅನುಭವದ ಮೇಲೆ 30 ವರ್ಷದಿಂದ ಈ ಜಾಗ ಯಾವುದೇ ರೀತಿಯ ಯಾವುದೇ ಸಂಸ್ಥೆಗೆ ಸೇರಿಲ್ಲ. ಇದೊಂದು ಗೆಜೆಟಿವ್ ನೋಟಿಫಿಕೇಶನ್ ಅನ್ನೋ ಒಂದು ಯಾವುದೋ ಅದು ಹಜರಾತ್ ಅಂಗಸಂಸ್ಥೆ ಅಂತ ಒಂದು ತೋರಿಸ್ಕೊತಾ ಇದ್ದಾರೆ. ಇದು ಗೆಜೆಟ್ ನೋಟಿಫಿಕೇಷನ್ನು ರಾಜ್ಯದಲ್ಲಿ ತುಂಬ ಆಗಿದ್ದಾವೆ. ಇದಕ್ಕೆ ಮೂಲ ದಾಖಲಾತಿ ಇಲ್ಲ. ಈ ಪ್ರತಿ 2 ವರ್ಷ 3 ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಒಂದು ಶಾಂತಿ ಕದಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಈ ಕಳೆದ 1-2 ವರ್ಷಗಳಿಂದನೂ ಕೂಡ ಅಭಿವೃದ್ಧಿ ಹೆಸರಲ್ಲಿ ಬಂದು ಇಲ್ಲಿ ಏನೇನೋ ಮಾಡೋಕ್ಕೆ ಬಂದರು. ಅವಾಗಲೂ ಗ್ರಾಮಸ್ಥರೆಲ್ಲ ತಡೆ ಹಿಡಿದಿದ್ದಕ್ಕೆ ಕಾನೂನು ಹೋರಾಟ ಅದು ಇದು ಅಂಥೇಳಿ ಜನನ, ನಮ್ಮ ಹಿಂದೂ ಸಮಾಜವನ್ನು ಬೆದರಿಸುವಂಥ ಒಂದು ತಂತ್ರ ಮಾಡ್ತಾಯಿದ್ದಾರೆ. ಇವತ್ತು ಅದು ಮುಂದುವರೆದ ಭಾಗವಾಗಿ ಮಂಗಳವಾರ ಬೆಳಗ್ಗೆ MZ ತಂದು ಟೈಲ್ಸ್ ಹಾಕ್ಕೊಂತೀವಿ ಅಂತೇಳಿ ಆಗ್ತಾಯಿದ್ದಾರೆ. ಅದಕ್ಕೆ ನಾವು ಕೂಡ ಹೇಳಿದು ನಗರಸಭೆ ಅಧಿಕಾರಿಗಳನ್ನ ಕರೆಸಿ ಇದಕ್ಕೆ ಪರ್ಮಿಷನ್ ಲೆಟ್ರ್ ಇದ್ದರೆ ದಯವಿಟ್ಟು ಕಾಂಪೌಂಡಿಗೆ ಅಂಟಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ ಅವರು ಅದಕ್ಕೆ ರೆಡಿ ಇಲ್ಲ. ಯಾವುದೇ ಒಂದು ಏಕಮುಖವಾಗಿ ಮಾಡ್ತಾರೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ತಪ್ಪು ಅಥವಾ ಅವರ ಇನ್ವಾಲ್ವ್ಮೆಂಟು ಎತ್ಕಾಣ್ತಾ ಇದೆ. ಕಾರಣ ಏನಪ್ಪ ಅಂದರೆ ಈ ಒಂದು ಲೈಟು 2-3 ದಿವಸದಿಂದ ಕರೆಂಟನ್ನು ಹಾಕ್ಕೊಂಡಿದ್ದಾರೆ. ಆ ಕರೆಂಟನ್ನು ಹಾಕೊಂಡಾಗ ಈ KB ಅವ್ರು ಬಂದೋದ್ರು. ಅವ್ರದ್ದು KB ಅವ್ರದ್ದು ನಮ್ಮ ಕನೆಕ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಗರಸಭೆಯಿಂದ ಟ್ಯಾಪ್ ಆಗಿದೆ. ಇದು ಆ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಪ್ರೈವೇಟ್ ಜಾಗದ ಕಂಬಕ್ಕೆ ಇವರು ಲೈಟನ್ನು, ಅಂದರೆ ಇತ್ತೀಚೆಗೆ ಬರುವಂಥ ನಗರಸಭೆ ಬರುವಂಥ ಲೈಟನ್ನು ಹಾಕ್ಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಮಾನ್ಯ ಆಯುಕ್ತರಲ್ಲಿ ಕ್ವಶನ್ ಮಾಡಿದ್ರೆ ಅವರು ಆರ್ಕೆ ಉತ್ತರ ಅಥವಾ ಬೇಜವಾಬ್ದಾರಿ ಉತ್ತರ ಕೊಟ್ಟು ಇಲ್ಲಿಂದ ಪಲಾಯನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಮನೆಂಟ್ ಒಂದು ಸಾಲ್ವೇಷನ್ ಬೇಕು. ಶಾಂತಿ, ಗ್ರಾಮದ ಶಾಂತಿ ಕದಡೋದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು. ಅದು ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ಮೆಂಟಿಂದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ. ಒಟ್ಟಾರೆ ವರ್ಷಕ್ಕೊಮ್ಮೆ ಈ ದರ್ಗಾದ ಜಾಗದಲ್ಲಿ ವಿವಾದವಂತೂ ನಡೀತಾ ಇದೆ. ಹಿಂದೂ ಮುಖಂಡರು ಈ ಜಾಗಕ್ಕೆ ದಾಖಲೆ ಇಲ್ಲ ಅಂದ್ರೆ ನಗರಸಭೆ ಅಧಿಕಾರಿಗಳು ಯಾವುದೇ ಕಾಮಗಾರಿಗೂ ಅನುಮತಿ ಕೊಟ್ಟಿಲ್ಲ ಅಂತಿದ್ದಾರೆ. ದರ್ಗಾದ ಪರವಾಗಿ ದಾಖಲೆ ಇದೆ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಕಾಫಿನಾಡಲ್ಲಿ ಹೊಸ ವಿವಾದ ಸೃಷ್ಟಿಯಾಗಿದ್ದು ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.